ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಯಶ್ವಿಸ್ ವ್ಲಾಗ್ಸ್. ಸೊ ಇವತ್ತು ನಾನು ಮಧ್ಯಾಹ್ನದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಪುಟಾಣಿದು ಊಟ ಎಲ್ಲ ಆಯಿತು. ಸೊ ಊಟ ಮುಗಿಸ್ಕೊಂಡು ಅವಳು ಮಲ್ಕೊಂಡಿದ್ದಾಳೆ. ಸೊ ಮಲ್ಕೊಂಡು ಎದ್ದ ತಕ್ಷಣ ಸೊ ಅವಳ ಜೊತೆಗೆ ಡೇ ಸ್ಟಾರ್ಟ್ ಆಗುತ್ತೆ ನಂದು. ಸೊ ಇವಾಗ ನಂದು ಏನೇನು ಕೆಲಸ ಇದೆ, ಅಡುಗೆ ಕೆಲಸ, ಅವನ್ನೆಲ್ಲ ಬೇಗ ಬೇಗ ಫಟ್ ಅಂತ ಮುಗಿಸ್ಕೊಬೇಕು ನಾನು. ಜಸ್ಟ್ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಾಯ್ತು. ಸೊ ಅಡುಗೆಗೆ ಇವತ್ತು ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಸ್ಪೆಷಲ್. ಇದು ಮಡಿಕೆ ಕಾಳು ಪಲ್ಯ. ಸೊ ಮೊಳಕೆ ಕಟ್ಟಿದ ಮಡಿಕೆ ಕಾಳನ್ನ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿರೋವಂಥದ್ದು ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಇದಕ್ಕೆ ಚಪಾತಿ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಈವ್ನಿಂಗಿಗೆ ಚಪಾತಿ ಹಾಗೆ ಪಲ್ಯ ಇರುತ್ತೆ. ಆ್ಯಂಡ್ ಹಾಗೆ ಅದ್ರ ಜೊತೆ ಇಲ್ಲಿ ಬೆಂಡೆಕಾಯಿ ಮಾಡಿದ್ದೀನಿ. ಬೆಂಡೆಕಾಯಿನ ಸ್ವಲ್ಪ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿದ್ದೀನಿ. ಸೊ ಆಮೇಲೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಲೆಮನ್ ಹಾಗೆ ಚಾಟ್ ಮಸಾಲ ಎಲ್ಲ ಹಾಕಿದ್ರೆ ಸಖತ್ತಾಗಿರುತ್ತೆ. ನಮ್ಮ ಪುಟಾಣಿ ಇವಾಗ ಎದ್ದಿದ್ದಾಳೆ. ಅವಳಿಗೆ ಎದ್ದಿ ಹಾಲು ಕೊಟ್ಟು ಎಲ್ಲ ಆಯಿತು. ಸೊ ಎಲ್ಲ ಮುಗ್ದು ಆರಾಮ್ಸೆ ಕುತ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ಏನೋ ಆರ್ಡರ್ ಬಂದಿದೆ, ಹೋಗಿ ತಗೋ ಅಂತ ಹೇಳಿದ್ರು. ಸೊ ತಗೊಂಡು ಬಂದು ಏನು ಅಂತ ನೋಡಿ. ಯೂಶಲಿ ನಮ್ಮ ಹಸ್ಬೆಂಡ್ ಏನಾರು ಆರ್ಡರ್ ಮಾಡಿದ್ರೆ ನಾನು ಓಪನ್ ಮಾಡಲ್ಲ. ಬಟ್ ಇವತ್ತು ಗಿಫ್ಟ್ ಬಾಕ್ಸ್ ಬಂದಿತ್ತು, ಓಪನ್ ಮಾಡು ಅಂತ ಹೇಳಿದ್ರು. ನಮ್ಮ ಪುಟಾಣಿ ತೆಗಿ ಅಂತ ಹೇಳಿ. ಸೊ ಇದರಲ್ಲಿ ಏನಿದೆ ಅಂತ ಅಂದ್ರೆ ತೋರಿಸ್ತೀನಿ ನಾನು. ಏನಿದೆ ಬಂಗಾರಿ? ಏನಿದೆ? ಅಯ್ಯೋ, ನಮ್ಮ ಹಸ್ಬೆಂಡಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋದಂತ ಇಷ್ಟ. ಸೊ ಇದರಲ್ಲಿ ಕಳ್ಸಿದ್ದಾರೆ. ಒಂದ್ ನಿಮಿಷ, ನಾವ್ ಆಲ್ರೆಡಿ ಓಪನ್ ಮಾಡಾಯ್ತು. ಒಂದ್ ನಿಮಿಷ ತೋರಿಸ್ತೀನಿ. ನೀ ತೋರಿಸ್ತೀಯಾ? ನೀ ತೋರ್ಸ್ ಬಾ. ಓಕೆ ಪುಟಾಣಿದೆ ತೋರಿಸ್ತಾಳಂತೆ. ನಿಂದ ಓಕೆ. ಇಲ್ಲಿ ಹಿಂಗ್ ಓಪನ್ ಮಾಡಿ. ಓಪನ್ ಮಾಡು, ತೋರ್ಸು. ಹಿಂಗೆ ತೋರ್ಸಿ. ಇದು ಫೋಟೋ. ಯಾರ್ಯಾರಿದ್ದಾರೆ ಇದ್ರಲ್ಲಿ? ಮಮ್ಮಿ, ಡ್ಯಾಡಿ, ಬೇಬಿ. ಒಂದ್ ನಿಮಿಷ. ಸೊ ಇದು ಫೋಟೋ ಫ್ರೇಮ್ ವಿತ್ ಲೈಟ್ ಬರುತ್ತೆ. ಸೊ ಇದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೀವದು ಪಿನ್ನಿಗೆ ಹಾಕಿದ್ರೆ ಸೊ ಲೈಟ್ ಬರುತ್ತೆ. ಸಕ್ಕತ್ತಾಗಿದೆ. ಸೊ ಈ ತರ ಇಲ್ಲಿ ಲೈಟ್ ಬರುತ್ತೆ. ಚೆನ್ನಾಗಿ ಬರುತ್ತೆ ನೋಡಿ, ಚೆನ್ನಾಗಿದೆ. ನನಗೆ ಹೇಳೇ ಇಲ್ಲ ಈ ಥರ ಆರ್ಡರ್ ಮಾಡಿದ್ದೀವಿ ಅಂತ. ಇದು ಬಂದು ನಾವು ಮುನ್ನಾರಿ ಹೋದಾಗ ತೆಗೆಸಿದಂಥದ್ದು. ಸಾರಿ, ಇದು ಕೊಡೈಕೆನಾಲಲ್ಲಿ ತೆಗೆಸಿರುವಂಥ ಫೋಟೋ. ಸೊ ಅದರಲ್ಲಿ ಚೆನ್ನಾಗಿದೆ ಅಂತ ಇದನ್ನು ಪಿಕ್ ಮಾಡಿ ಇದನ್ನು ಫೋಟೋ ಫ್ರೇಮ್ ಮಾಡಿ, ಇದು ಕಸ್ಟಮೈಸ್ಡ್. ನಾವು ಫೋಟೋಸ್ನ ಕಳಿಸ್ಬೇಕು, ಅದ್ರ ಜೊತೆಗೆ ಕಸ್ಟಮೈಸ್ ಮಾಡಿ ಕಳಿಸ್ತಾರೆ. ಸೊ ಪ್ರೈಸ್ ಡೀಟೇಲ್ಸ್ ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ. ಸೊ ಇನ್ನು ನೀವು ಯಾರು ಗಿಫ್ಟ್ ಮಾಡಬೇಕು ಈ ಥರ ಅಂತ ಅಂತೀರ, ನೆಕ್ಸ್ಟ್ ನೀವು ವ್ಯಾಲೆಂಟೈನ್ಸ್ ಡೇ ಎಲ್ಲ ಬಂತಲ್ವಾ, ಸೊ ಗಿಫ್ಟ್ ಮಾಡಬೇಕು ಅಂತೀರ, ನೀವು ಈ ಒಂದು ಅಡ್ರೆಸ್ಸಿಗೆ ಮಾಡ್ಬೋದು. ಸೊ ಕಸ್ಟಮೈಸ್ಡ್ ಫೋಟೋ ಬೇಕು ಅಂದರೆ prince3d.in ಇದೆಯಲ್ವ, ಸೊ ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಕೋಬೋದು. ಇದಕ್ಕೆ ಪೇ ಮಾಡಿರೋಂಥದ್ದು 500. ಗ್ಲೋಯಿಂಗ್ ನೈಟ್ ಲೈಟ್ ವಿತ್ ಪರ್ಸ್ನಲೈಸ್ಡ್ ಫೋಟೋ ಫ್ರೇಮ್ ಗಿಫ್ಟ್ಸ್. ಓಕೆ, ಸೊ ಎಷ್ಟೇ ತೊಗೊತಾರೆ ಏನೋ ಗೊತ್ತಿಲ್ಲ ನನಗೆ, ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಇನ್ನು ನಮ್ಮ ಪುಟಾಣಿ ಇಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದಾಳೆ. ನಮ್ಮ ಪುಟಾಣಿ ಫೋಟೋಗ್ರಾಫರ್. ಆ್ಯಂಡ್ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇರೋದು ನಮ್ಮ ಪುಟಾಣಿಯ ಕ್ಯಾಮೆಲ್. ನನ್ನ ಈವ್ನಿಂಗ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ನಮ್ಮ ಪುಟಾಣಿಗೆ ಓದಿಸೋದು, ಅವಳಿಗೆ ಆಟ ಆಡಿಸೋದು. ಅವಳು ಡಿಫ್ರೆಂಟ್ ವೇನ ಫೈಂಡ್ ಔಟ್ ಮಾಡಿಕೊಂಡು ಹೊಸದಾಗಿ ಆಟನ ಆಡ್ತಾ ಇರ್ತಾಳೆ. ಅವಳಿಗೆ ಬಾಯ್ ಕಟ್ ಮಾಡಿಸ್ದಾಗಿಂದ ಸೇಮ್ ಹುಡುಗ ಥರನೇ ಆಡ್ತಾ ಇದ್ದಾಳೆ. ನೋಡೋಕ್ಕೂ ಅದೇ ಥರ. ಆ್ಯಂಡ್ ಹಾಗೆ ಆಟ ಕೂಡ ಅಷ್ಟು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿ ವಾಕರಲ್ಲಿ ಫಾಸ್ಟಾಗಿ ಓಡಾಡೋದು. ಆ್ಯಂಡ್ ಈ ಥರ ಡಿಫ್ರೆಂಟಾಗಿ ಬಾಯ್ ಬೇಬೀಸ್ ಯಾವ ಥರ ಆಟ ಆಡ್ತಾರೆ ಆ ಥರ ಆಡೋದು ಅದೆಲ್ಲ ಮಾಡ್ತಾ ಇದ್ದಾಳೆ. ಇಲ್ಲಿ ರೈಮ್ಸ್ ಹೇಳ್ಕೊಂಡು ಜೋರಾಗೆ ಒಂದಿಷ್ಟು 4-5 ಪಿಲ್ಲೋ ಇಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನಾನು ಈವ್ನಿಂಗ್ ನೈಟ್ ಎಲ್ಲ ನಮ್ಮ ಪುಟಾಣಿ ಜೊತೆ ಮ್ಯಾಕ್ಸಿಮಮ್ ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ನಾನು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಆ್ಯಂಡ್ ಈಗ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಆಗಿ ಏನೆಲ್ಲ ಕೊಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಯೂಶಲಿ ಬರ್ತ್ಡೇಗಾಗಿರ್ಬೋದು, ಮತ್ತು ಅಂದರೆ ಮಕ್ಳದ್ದು ಬರ್ತ್ಡೇ ಆಗಿರ್ಬೋದು, ಇಲ್ಲ ಅಂದರೆ ಗೆಟ್ ಟುಗೆದರ್, ಏನೋ ಒಂದು ಫ್ಯಾಮಿಲಿ ಫಂಕ್ಷನ್ ಆ ಥರ ಏನೇ ಮಾಡ್ತಾ ಹೋದ್ರು ದೊಡ್ಡವ್ರ ಜೊತೆಗೆ ಇವಾಗ ಸಣ್ಣ ಮಕ್ಕಳಿಗೂ ಕೂಡ ರಿಟರ್ನ್ ಗಿಫ್ಟ್ನ ಕೊಡ್ತಾರೆ. ಸೊ ಹಾಗೆ ಏನೇನೆಲ್ಲ ಕೊಡ್ಬೋದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನನ್ನ ಪಾಪುನೂ ಇರೋದ್ರಿಂದ ನನ್ನ ಪಾಪು ಬರ್ತ್ಡೇಗೆ ಒಂದಿಷ್ಟು ರಿಟರ್ನ್ ಗಿಫ್ಟ್ಗಳನ್ನು ತರಿಸಿದ್ದೆ.
ಆ್ಯಂಡ್ ಹಾಗೆ ನಮ್ಮ ಪಾಪು ಕೆಲವು ಬರ್ತ್ಡೇ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ನಮ್ಮ ಪಾಪುಗೆ ರಿಟರ್ನ್ ಗಿಫ್ಟ್ ಆಗಿ ಸಿಕ್ಕಿತ್ತು. ಸೊ ಅದೆಲ್ಲ ತೋರಿಸ್ತಾ ಹೋಗ್ತೀನಿ ಇವಾಗ. ಸೊ ಫಸ್ಟ್ನೇದಾಗಿ ನಾನು ನನ್ನ ಮಗಳಿಗೆ ಕ್ಯೂಟ್ ಆಗಿದೆ ಅಂತ ತಗೊಂಡಿದ್ದು ಇದು ಪಿಗ್ಗಿ ಬ್ಯಾಂಕ್. ಸೊ ಈ ಥರ ಪಿಗ್ಗಿ ಬ್ಯಾಂಕ್ನ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು, ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಲಿ ಆರಾಮ್ಸೆ ಕೊಡ್ಬೋದು. ಸೊ ಈ ಪಿಗ್ಗಿ ಬ್ಯಾಂಕ್ ಕೊಡೋದ್ರಿಂದ ಅವರಿಗೆ ದುಡ್ಡು ಸೇವ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಮೈಂಡಲ್ಲಿ ಬರುತ್ತೆ, ಅದನ್ನು ಡೆವಲಪ್ ಕೂಡ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಪಾಪುಗೆ ತಂದು ಕೊಟ್ಟಾಗಿಂದ ಎಲ್ಲಿ ದುಡ್ಡು ಸಿಕ್ಕೋದು ತೊಗೊಬಂದಿದ್ದಕ್ಕೆ ಹಾಕ್ಬಿಡ್ತಾಳೆ ಪಿಗ್ಗಿ ಬ್ಯಾಂಕಿಗೆ. ಸೊ ಚೆನ್ನಾಗಿರುತ್ತೆ. ಇದರಲ್ಲಿ ಆ್ಯಂಗ್ರಿ ಬರ್ಡ್ ಥೀಮಲ್ಲಿ ಅಥವಾ ಕ್ಯಾಟ್ ಗರ್ಲ್ ಕ್ಯಾಟ್ ಈ ಥರ ಎಷ್ಟೊಂದು ಥೀಮಲ್ಲಿ ಪಿಗ್ಗಿ ಬ್ಯಾಂಕ್ಗಳು ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಕೊಡ್ಬೋದು. ಆ್ಯಂಡ್ ಹಾಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಕ್ಯೂಟಾಗಿ ಈ ಥರದ ಪುಟಾಣಿ ಪರ್ಸ್ಗಳು ಸಿಗುತ್ತೆ. ಸೊ ಈ ಥರ ಎಷ್ಟೊಂದು ಸಿಗುತ್ತೆ, ಡಿಫ್ರೆಂಟ್ ಟೈಪ್ಸ್. ಸೊ ಈ ಥರ ಕೊಡ್ಬೋದು. ಆ್ಯಂಡ್ ಹಾಗೆ ಈ ಥರ ಪುಟ್ಟು ಪರ್ಸ್ ಕೊಡ್ಬೋದು. ಇವೆರಡು ಗಿಫ್ಟಾಗಿ ಬಂದಿದ್ದು ನಮ್ಮ ಪುಟಾಣಿಗೆ. ಚೆನ್ನಾಗಿದೆ, ಈ ಥರ ಕ್ಯೂಟಾಗಿರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬೇಬಿ ಬಾಯ್ಸ್ ಏನಾದ್ರು ಇದ್ದರೆ ಸೊ ಈ ಥರ ಕಾರ್ ಸ್ಮಾಲ್ ಕಾರ್ ಆಗಿರ್ಬೋದು. ಓಕೆ, ಸೊ ಈ ಥರ ಇವೆಲ್ಲನೂ ಏನಂದರೆ ನಿಮಗೆ ಈ ಥರ ಕಾರ್ಗಳ್ದು ಪ್ಯಾಕ್ ಆಫ್ 5 ಪ್ಯಾಕ್ ಆಫ್ 6 ಈ ಥರ ಸಿಕ್ಬಿಡುತ್ತೆ. ಸೊ ಅವಾಗ ಈ ಥರದ್ದನ್ನೆಲ್ಲ ರಿಟರ್ನ್ ಗಿಫ್ಟಿಗೆ ಕೊಡ್ಬೋದು. ಈ ಥರ ಬಾಯ್ಸ್ ಸ್ಪೆಷಲಿ ಅಲ್ಲಿ ಈ ಕಾರ್ಸ್ ಬೈಕ್ಸ್ ಈ ಥರ ತುಂಬ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಈ ಥರ ರಿಟರ್ನ್ ಗಿಫ್ಟ್ ಕೊಟ್ಟರೆ ಸಖತ್ ಖುಷಿ ಆಗುತ್ತೆ. ಇನ್ನು ಈ ಥರ ಫುಲ್ ಪ್ಯಾಕ್ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ಪೆನ್, ಪೆನ್ಸಿಲ್, ಎರೇಸರ್, ಕ್ರಯಾನ್ಸ್ ಬರುತ್ತೆ, ಸ್ಕೆಚ್ ಪೆನ್ ಬರುತ್ತೆ, ವ್ಯಾಕ್ಸ್ ಕ್ರಯಾನ್ಸ್ ಬರುತ್ತೆ. ಈ ಥರ ಫುಲ್ ಪ್ಯಾಕ್ ಬಂದ್ಬಿಡುತ್ತೆ, ಫುಲ್ ಸೆಟ್. ಓಕೆ, ಸೊ ಈ ಥರ ಸೆಟ್ ಕಂಪ್ಲೀಟ್ ಸೆಟ್ನ ಕೂಡ ಕೊಟ್ಬಿಡ್ಬೋದು ಮಕ್ಕಳಿಗೆ. ಸೊ ಅದು ಮಕ್ಳಿಗೆ ಸಖತ್ ಹೆಲ್ಪ್ ಆಗುತ್ತೆ. ಇನ್ನು ಮಕ್ಕಳಿಗೆ ಪುಟ್ಟದಾಗಿ ಚೆನ್ನಾಗಿರೋಂಥದ್ದು ಹಾಗೆ ಕೊಡಬೇಕು ಅಂದರೆ ಈ ಥರ ಸ್ಪಿನ್ನರ್ಗಳು ಸಿಗುತ್ತೆ, ಡಿಫ್ರೆಂಟ್ ಸೈಜಿಂದು. ಅವರಿಗೆ ಆಟ ಆಡೋಕ್ಕೆ ಟೈಮ್ ಪಾಸಿಗೆ ಎಲ್ಲೇ ಹೋದರೂ ಆರಾಮ್ಸೆ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಬೋದು. ಸೊ ಈ ಥರ ಸ್ಪಿನ್ನರ್ಗಳು ಕೊಟ್ಟರು ಅಷ್ಟೇ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಸಖತ್ ಇಷ್ಟಪಟ್ಟು ಆಟ ಆಡ್ತಾರೆ. ಆ್ಯಂಡ್ ಇನ್ನು ಮಕ್ಕಳು ಅಂದರೆ ಇವಾಗ ಸ್ಕೂಲಿಗೆ ಹೋಗಲೇಬೇಕು ಅಲ್ವಾ. ಸೊ ಅವರಿಗೆ ಈ ಥರ ಪೆನ್ ಸ್ಟ್ಯಾಂಡ್ಗಳ್ಗೇನಾದ್ರು ಕೊಟ್ಬಿಟ್ಟು ಅದ್ರ ಜೊತೆಗೆ ಒಂದೆರಡು ಈ ಥರ ಪೆನ್ ಅಥವಾ ಇದು ಪೆನ್ಸಿಲ್ ಅಂತ ನಾವೆಲ್ಲ ಯೂಸ್ ಮಾಡ್ತಿದ್ವಿ ಅಲ್ವಾ. ಸೊ ಆ ಥರ ಪೆನ್ಸಿಲ್. ಓಕೆ, ಸೊ ಈ ಥರ ಆ್ಯಂಡ್ ಅದ್ರ ಜೊತೆಗೆ ಎರೇಸರ್ಗಳು ಒಂದೆರಡು ಪುಟ್ಟ ಎರೇಸರ್ ಥರ ಕ್ಯೂಟಾಗಿ. ಸೊ ಇದು ನೋಡಿ, ಇದು ಎಂಥ ಬರ್ಗರ್ ಥರ ಎರೇಸರ್ ಇದೆ. ಆ್ಯಂಡ್ ಹಾಗೆ ಇದು ಎರೇಸರ್ ಕಮ್ ಶಾರ್ಪ್ನರ್. ಇದು ನಾನು ತರಿಸಿದ್ದು ಪೆನ್ಸಿಲು ಮತ್ತು ಇದೆಲ್ಲ. ಇದು ಪುಟ್ಟದಾಗಿ ಒಂಥರ ಬೇರ್ ಶೇಪಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಎರೇಸರ್. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಶಾರ್ಪ್ನರ್ ಇದೆ, ಎರೇಸರ್ ಕಮ್ ಶಾರ್ಪ್ನರ್. ಈ ಥರ ಪುಟ್ಟ ಕ್ಯೂಟಾಗಿರೋವಂಥದ್ದು ಈ ಥರ ಒಂದು ಸೆಟ್ ಕೊಟ್ಬಿಟ್ರೆ ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ಬಬಲ್ ಗನ್, ಈ ಥರ ಬಬಲ್ ಗನ್. ಸೊ ಚೆನ್ನಾಗಿರುತ್ತೆ ಅವ್ರಿಗೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಬಟ್ ಇದರಲ್ಲಿ ಏನಂದರೆ 3 ಶೆಲ್ಲೆಲ್ಲ ಹಾಕಿ ಆಟ ಆಡಬೇಕು. ಬಟ್ ಮಕ್ಕಳು ಸಖತ್ ಎಂಜಾಯ್ ಮಾಡ್ತಾರೆ. ನಮ್ಮ ಪುಟಾಣಿನೂ ಅಷ್ಟೇ ಈ ಥರದ್ದೆಲ್ಲ ಸಖತ್ ಎಂಜಾಯ್ ಮಾಡ್ತಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತುಂಬ ಇಷ್ಟಪಡ್ತಾರೆ. ಅಷ್ಟೇ ರಿಟರ್ನ್ ಗಿಫ್ಟಾಗಿ ಸಿಕ್ಕಿದ್ದು ಕ್ಲೇ ಕಿಟ್. ಓಕೆ, ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅವರಿಗೆ ಈ ಥರದ್ದು ಏನಾದ್ರು ಕೊಟ್ಬಿಟ್ರೆ, ಸೊ ಇದರಲ್ಲಿ ನೀವು ಡಿಫ್ರೆಂಟ್ ಕಲರ್ಸ್ನ ಹೇಳಿ ಕಲಿಸೋ ಅಂಥದ್ದು ಸಣ್ಣ ಮಕ್ಕಳಿಗಾದರೆ, ಇಲ್ಲಾಂದರೆ ಅರೇಂಜ್ ಮಾಡೋವಂಥದ್ದು. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಕ್ರಿಯೇಟಿವ್ ಆಗಿ ಅವರೇ ಏನೇನಾದ್ರು ಮಾಡೋ ಅಂಥದ್ದು ಕಲಿತಾರೆ. ಈ ಗಣೇಶ ಮಾಡೋದಾಗಲಿ, ಫ್ಲವರ್ ಅಂತೆ, ಈ ಕ್ಯಾಂಡೀಸ್ ಅಂತೆ, ಈ ಥರ ಏನಾದ್ರು ಪುಟ್ಟದಾಗಿ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಹೇಳಿದ್ರೆ ಅವರೇ ಮಾಡಿಬಿಡ್ತಾರೆ. ಇನ್ನು ಈ ಥರ ಕ್ಯೂಟ್ ಬಾಕ್ಸ್ ಹೆಣ್ಮಕ್ಳಿಗೆ ಈ ಥರ ಏನಾದ್ರು ಇದ್ದರೆ ಎಷ್ಟು ಇಷ್ಟಪಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿದೆ ಬಾಕ್ಸ್. ಇದರೊಳಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಬಂದಿದ್ದು ರಿಟರ್ನ್ ಗಿಫ್ಟಾಗಿ. ಸೊ ಇದರೊಳಗೆ ನನಗೆ ವಿಡಿಯೋ ಮಾಡಬೇಕಾಗಿದ್ದು ಯೂಟ್ಯೂಬಿಗೆ ಬೇಕಾಗಿರೋ ಮೈಕ್ ಸೆಟ್ನ ಇಟ್ಬಿಟ್ಟಿದ್ದೀನಿ, ಮೈಕ್ ಸೆಟ್. ಆ್ಯಂಡ್ ಹಾಗೆ ಇದು ಚಾರ್ಜರ್ ಪಿನ್ ನಂದು ಈ ಥರದ್ದೆಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಎಷ್ಟೊಂದನ್ನು ನಾವು ಕ್ಯೂಟಾಗಿರೋವಂಥದ್ದನ್ನು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು. ಪರ್ಸ್ಗಳೆಲ್ಲ ತೊಗೊಂಡೋಗಿ ಈ ಥರ ಪುಟಾಣಿ ಬ್ರೇಸ್ಲೆಟ್ ಹಾಕೋದಾಗಿರ್ಬೋದು. ಈ ಥರ ಒಂದು ಕ್ಯೂಟ್ ಪರ್ಸ್ಗಳಲ್ಲಿ ಪುಟ್ಟದಾಗಿ ಬ್ರೇಸ್ಲೆಟ್ ಹಾಕಿರ್ಬೋದು, ಇಲ್ಲಾಂದರೆ ಹೇರ್ ಕ್ಲಿಪ್ಸ್ ಎಲ್ಲ ಬರುತ್ತೆ ಅಲ್ಲ. ಸೊ ಆ ಥರದ್ದನ್ನೆಲ್ಲ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಸಖತ್ ಖುಷಿ ಪಡ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಕ್ಕಳಿಗೆ ಏನೇನು ಕೊಡ್ಬೋದು ಅನ್ನೋದು, ರಿಟರ್ನ್ ಗಿಫ್ಟ್ ಏನೇನು ಕೊಡ್ಬೋದು ಅನ್ನೋದ್ರ ಬಗ್ಗೆ. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ನ ಕೊಡಬೇಕಿತ್ತು. ಏನಪ್ಪ ಅಂದರೆ, ಸೊ
ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದರೆ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಈ ಥರ ಎಷ್ಟೊಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ. ಸೊ ಅದು ಫ್ರೀ ಆಫ್ ಕಾಸ್ಟ್ ತುಂಬ ಜನಕ್ಕೆ, ಅಂದರೆ ಮೈನಾರಿಟೀಸ್ಗೆ ಸ್ಪೆಷಲಿ SC ST, ಬಟ್ ಜನರಲಿಗೂ ಇರುತ್ತೆ, ಬಟ್ ಸ್ವಲ್ಪ ಲಿಮಿಟೆಡ್ ಸೀಟ್ನ ಇಟ್ಟಿರ್ತಾರೆ. ಸೊ ಈ ಥರ ಎಷ್ಟೊಂದು ಮಕ್ಕಳಿಗೆ 4th ಕಂಪ್ಲೀಟ್ ಆದಮೇಲೆ 5th ಕಂಪ್ಲೀಟ್ ಆದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡೋದ್ರ ಮೂಲಕ ಮಕ್ಕಳಿಗೆ ಫ್ರೀ ಎಜುಕೇಷನ್ನ, ಓಕೆ, ಎಂಟ್ರೆನ್ಸ್ ಎಕ್ಸಾಮ್ ಮಾಡೋದ್ರ ಮೂಲಕ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಸೊ ಸೆಲೆಕ್ಟ್ ಆದಂತಹ ಮಕ್ಕಳಿಗೆ ಕಂಪ್ಲೀಟ್ ಫ್ರೀ ಎಜುಕೇಷನ್ ಇರುತ್ತೆ. ಅವರಿಗೆ ಎಜುಕೇಷನ್ ಆಗಿರ್ಬೋದು, ಎಜುಕೇಷನಲ್ ಮೆಟೀರಿಯಲ್ಸ್ ಆಗಿರ್ಬೋದು, ಅಂದರೆ ಸ್ಟಡಿ ಮೆಟೀರಿಯಲ್ಸ್, ಆ್ಯಂಡ್ ಹಾಗೆ ಅವರ ಫುಡ್ ಆಗಿರ್ಬೋದು, ಪ್ರತಿಯೊಂದು ಅಪ್ ಟು 10th ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಅದನ್ನು ಗೌರ್ಮೆಂಟೇ ನೋಡ್ಕೊಳ್ಳೋ ಅಂಥದ್ದು. ಕ್ವಾಲಿಟಿ ಎಜುಕೇಷನ್ ಇರುತ್ತೆ, ಮೇನಾಗಿ ಸೇಫ್ಟಿ ಇರುತ್ತೆ, ಗರ್ಲ್ಸ್ ಆರ್ ಬಾಯ್ಸ್ ಆಗಿರ್ಬೋದು ಸೇಫ್ಟಿ ಇರುತ್ತೆ, ಆ್ಯಂಡ್ ಹಾಗೆ ಒಂದು ಡಿಸಿಪ್ಲೀನ್ಡ್ ಲೈಫ್ ಥ್ರೂ ಔಟ್ ಅವ್ರಿಗೆ ಲೈಫ್ ಅಲ್ಲಿ ಸಿಗೋ ಅಂಥದ್ದು ಇದೆಲ್ಲ ಕೂಡ ಫೆಸಿಲಿಟಿ ಸಿಗುತ್ತೆ. ಸೊ ಆ ಥರ ಒಂದು ಈ ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 25-26 ಅಕಾಡೆಮಿಕ್ ಇಯರ್ಗೆ ಏನು ಅಪ್ಲಿಕೇಶನ್ ಕಾಲ್ಫರ್ ಆಗಿದೆ ಅದು ಆಲ್ರೆಡಿ ಈಗ ಅದು ಓಪನ್ ಆಗಿದೆ. ಓಕೆ, ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಹಾಗೆ ಲಾಸ್ಟ್ ಡೇಟ್ ಬಂದು ಜಸ್ಟ್ ಈ ಮಂತ್ 25th ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ನಿಮ್ಮ ಮಕ್ಳಿನ ಕೇಸ್ ಏನಾದ್ರು ಓದ್ತಾ ಇದ್ದರೆ 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದರೆ, ಸೊ ನೆಕ್ಸ್ಟ್ 6th ಅವರು 5th ಪಾಸಾಗಿ 6th ಸ್ಟಡೀಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಅಪ್ಲೈ ಮಾಡ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು, ಏನೆಲ್ಲ ಕ್ವಾಲಿಟೀಸ್ ಬೇಕು, ಆಮೇಲೆ ಅಪ್ಲಿಕೇಶನ್ ಮಾಡೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಕ್ಸಾಮ್ ಯಾವಾಗ, ಆ್ಯಂಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ, ಏನೆಲ್ಲ ಸಿಲೆಬಸ್ ಇರುತ್ತೆ, ಅದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇನ್ನೊಂದು ಚಾನಲ್ ಟೀಚರ್ ಟಾಕ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಯಾರಿಗಾದ್ರು ಯೂಸ್ ಆಗುತ್ತೆ ಅಂತ ಅಂದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಅಂದರೆ ಆ ವಿಡಿಯೋ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಯಾರಿಗಾದ್ರು ಶೇರ್ ಮಾಡಿ, ಏಕೆಂದರೆ ತುಂಬ ಜನ ಮಕ್ಕಳಿಗೆ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಕೊಡ್ಸೋಕ್ಕಾಗಲ್ಲ ಅಂತ ಸಫರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಆ್ಯಂಡ್ ಹಾಗೆ ಫ್ಯಾಮಿಲಿ ಕೆಲವು ಇಶ್ಯೂಸ್ ಇರುತ್ತೆ. ಮತ್ತು ಇನ್ನು ಕೆಲವು ಮಕ್ಕಳು ತುಂಬ ಹಠ ಇರ್ತಾರೆ, ಅಪ್ಪ ಅಮ್ಮನ ಮಾತನ್ನ ಕೇಳ್ತಾ ಇರಲ್ಲ. ಸೊ ಇಂಥಕ್ಕೆಲ್ಲ ಒಂದು ಬೆಸ್ಟ್ ಎಜುಕೇಷನ್ ಅನ್ನೋದು ಈ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸಿಗುತ್ತೆ. ಹಾಗಾಗಿ ಆ ಒಂದು ವಿಡಿಯೋನ ನಾನು ಇಲ್ಲೇ ಲಿಂಕ್ನ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡ್ಬೋದು. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ನಾನು ರೆಸಿಡೆನ್ಷಿಯಲ್ ಸ್ಕೂಲಲ್ಲೇ ಓದಿದ್ರಿಂದ ಸೊ ಒಂದು ಡಿಸಿಪ್ಲಿನ್ ಲೈಫ್ ನನಗೆ ಅವಾಗಲಿಂದನೇ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗೋ ಅಂತಿದ್ರೆ ಶೇರ್ ಮಾಡಿ. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.